ಈಗ ಧರ್ಮಸ್ಥಳ ಇದಕ್ಕೆ ವಿದೇಶದಿಂದ ಫಂಡ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿ ಎನ್ಐ ತನಿಖೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಇದೆಯಾ ಮಾಹಿತಿ? ನೋಡಿ, ಬಿಜೆಪಿ ಅವರಿಗೆ ಇದೊಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಯಾವುದೋ ವ್ಯಕ್ತಿ ಯೂಟ್ಯೂಬರ್ ಇನ್ನೊಬ್ಬ ಯಾರೋ ಹೋಗಿ ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ದನ್ನ ಅಥವಾ ಅವನೇನೋ ಒಂದು ಮಾಡಿದ್ದನ್ನ ಅದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಅಲ್ವಾ? ಸುಮ್ಮನೆ ಇವರು ಬಾಯಿ ಬಂದಂಗೆ ನಾವ್ ಯಾರೋ ಸಂಸದರು ಇದ್ದಾರೆ, ತಮಿಳ್ನಾಡು ಸಂಸದರು ಇದ್ದಾರೆ, ಇದಕ್ಕೆ ಇವರಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದ್ರು. ರಾಜಕೀಯ ಬೆರೆಸೋದು ಇದೆಯಲ್ಲ, ಇದು ಕೆಟ್ಟ ನೀತಿ ಇದೆ ಅಲ್ಲ. ನಿಜವಾಗ್ಲೂ ಇವೆಲ್ಲ ಅಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲೇ ಇದು 13 ವರ್ಷದಿಂದ ನಡೀತಿರುವಂತ ಒಂದು ಸೌಜನ್ಯ ಕೇಸಿಂದ ಶುರುವಾಗಿರೋದು. ಅಲ್ಲಿ ಮಾಡಿದ್ದಾರೆ, ಕೆಲವು ದುಷ್ಟಶಕ್ತಿಗಳು ಮಾಡಿದ್ದಾರೆ. ನಿನ್ನೇನೂ ಹೇಳಿದ್ದೇನೆ ನಾನು, ಕೆಲವರು ಇರ್ಬೋದು, ಪಾತ್ರ ಇದೆ. ಅಲ್ಲಿ ಸೌಜನ್ಯ ಕೇಸ್ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಕೆಲವರು ಇವರೆಲ್ಲ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನಾಗಿದೆ ಅದಕ್ಕೆ ಅನ್ನೋದಕ್ಕೆ ಮುಂದೆ SIT ತನಿಖೆ ಆದ್ಮೇಲೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ಹೇಳಿದೇವಲ್ಲ. ಇವ್ರಿಗೆ ಏನಾಗಿದೆ ಇವ್ರಿಗೆ ಅಂದ್ರೆ ರಾಜಕೀಯ ಮಾಡ್ಬೇಕಿಲ್ಲಿ. ಹಾಗಾದ್ರೆ ನೀವ್ ಹೇಳ್ತಿರಲ್ಲ, ಇವತ್ತು ಬಿಜೆಪಿಯವರು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಹಿಂದುತ್ವವಾದಿಗಳಂತ ಪ್ರಭಾಕರ್ ಭಟ್ರು ಮಾತಾಡ್ತಾ ಇಲ್ಲ, SIT ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮ ಹಿಂದೂವಾದಿಗಳು ಯಾರು ಅಲ್ಲಿ ಮಾತಾಡ್ತಾ ಇಲ್ಲ. ಬಿಜೆಪಿಯವರು ತಮ್ಮ ಬೇಳೆ ಬಯಸ್ಕೊಳ್ಳಕ್ಕಾಗಿ ರಾಜಕೀಯ ಶಕ್ತಿ ಮಾಡ್ಕೊಳಕ್ಕೋಸ್ಕರ ಧರ್ಮಸ್ಥಳವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡನೆ ಮಾಡ್ತಾ ಇದ್ದೀನಿ. ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಲೆಟರ್ ಮಾಡಿದ್ದಾರೆ. ಯಾರಿಗೆ? ನಮ್ಮ ಅಮಿತ್ ಶಾಗೆ. ಮಹಾನ್ ದೊಡ್ಡ ನಾಯಕರು ಇವರಲ್ಲ ಅಲ್ವಾ? ಇವ್ರು ಯೋಚನೆ ಮಾಡ್ಬೇಕು. ಯಾಕೆ ಇವ್ರದೇ ಸರ್ಕಾರ ಕೇಂದ್ರದ ಏನು ಮಾಡ್ಬೇಕು ಇದಕ್ಕೆ? ಅಂದ್ರೆ ಯಾರೋ ಬೇರೆಯವರು ಅವರಿಗೆ ಹಣಕಾಸು ಸಹಕಾರ ಮಾಡಿದ್ದಾರೆ ಅಂತೇಳಿ ಆ ಮೂಲಕ ಅವರು ಒತ್ತಡ ಹಾಕಿ ಅಲ್ಲಿ ಹೋಗಿದ್ದಾರೆ, ಗಲಾಟೆ ಮಾಡಿದಾರೆ ರೀತಿಯಲ್ಲಿ. ಇವ್ರದೇ ಸರ್ಕಾರ ಇರ್ಬೇಕಾದ್ರು ಮಾಡಿದ್ದಾರೆ. ಹಿಂದೆ 2 ವರ್ಷ ಹಿಂದೆ ಮಾಡ್ಲಿಲ್ಲ ಅವರು? ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ. ಆವಾಗ ಕಣ್ಣು ಮುಚ್ಕೊಂಡು ಕೂತಿದ್ರು. ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, SIT ಹಾಕಿರೋದು ಸೀದಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಸಹ ನಿನ್ನೆ ಸ್ವಾಗತವನ್ನು ಮಾಡಿದ್ದಾರೆ. ಅದು ಒಳ್ಳೇದಾಗಿದೆ. ನಮಗೆ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನ ಮುಂದೆ ದಿನದಲ್ಲಿ ಅವರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಂತ ನಮ್ಮ ಹೆಗಡೆಯವರು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಬಿಜೆಪಿ ಅವರೇ. ನಿಮಗೆ ಬೇರೆ ರಾಜಕೀಯ ಮಾಡಕ್ ನಿಮ್ಗೆ ತಾಕತ್ತಿಲ್ಲ. ಅದರಿಂದ ಹೋದ್ ಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ್ ಶಾ ಮತ್ತು ಯಾರೋ ಹರೀಶ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಬಹಳ ಬಿಂಬಿಸ್ಕೊಂಡು ಹೋದ್ರು. ನೀವು ಬಂದಿರೋದು 66 ಸೀಟಿ ಬಂದಿದ್ದೀರಿ. ಮತ್ತೆ ಅದು ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ ಹೋಗ್ಬೇಡಿ. ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ, ನಿಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗತ್ತೆ. ನೆನ್ಪಿಡ್ಕೊಳ್ರಿ. ಎಲ್ಲಿದೆ ಸರ್? ಎಲ್ಲಿ ತೋರಿಸಿ ಹೇಳಿ. ಆರೋಪ 106 ಮಾಡಿರ್ಬೋದ್ರಿ. ಕೇರಳದ ರೆಸಲ್ಯೂಷನ್ ಪಾಸ್ ಮಾಡಿ ತೋರಿಸ್ಕೊಡ್ಬೇಕು. ಸುಮ್ಮನೆ ಇವ್ರ ಹೇಳಿಕೆಗಳನ್ನ ಗೊಂದಲ ಮಾಡಕ್ ಹೇಳಿರ್ತಾರೆ. ಯಾವುದೇ ಇಲ್ಲಂದ್ರೆ ಎಲ್ಲೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇರಳದ ಮಾಡಬಹುದು, ಇನ್ನೊಂದು ಮಾಡ್ಕೊಂಡು ಅವ್ರು ಬೇರೆ ಅವ್ರ ಅಸೆಂಬ್ಲಿ ಅವ್ರು ಏನ್ ಬೇಕಾದ್ರು ಮಾಡ್ಬೋದು. ನಮ್ದೇ ಆದಂತ ಅಸೆಂಬ್ಲಿಯಲ್ಲಿ ಏನ್ ಮಾಡ್ಬೇಕು, SIT ಅಲ್ಲಿ ಏನ್ ತೀರ್ಮಾನ ಮಾಡ್ಬೇಕು ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಮುಂದೆ ಏನಾಗತ್ತನ್ನ ಮುಂದಿನಲ್ಲಿ ಅವ್ರಿಗೆ ಪಾಠ ಕಲಿಸೋ ಕೆಲಸವನ್ನ ನಾವು ಮಾಡ್ತೀವಿ. ಯಾರು ವಿರೋಧಿಗಳಿದ್ದಾರೆ ಅವರಿಗೆ. ನೋಡಿ, ಬೇರೆ ಶವ ಹೂತಾಕ್ಲಿ ಅಥವಾ ಇನ್ನೊಬ್ಬರು ಹೂತಾಕ್ಲಿ SIT ಅವ್ರನ್ನ ಬಿಡೋಕ್ ಸರ್ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹತ್ರ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನ್ ತೊಂದರೆ ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಶಿಕ್ಷೆ ಆಗ್ಬೇಕನ್ನೋದು ನಮ್ದು ಇದೆ. ನಾವು ಸಹ ಧರ್ಮಸ್ಥಳ ಪರವಾಗಿ, ಕಾಂಗ್ರೆಸ್ ಸಹ ಧರ್ಮಸ್ಥಳ ಪರವಾಗಿ. ನಾವೇನು ವಿರೋಧ ಅಲ್ಲ. ಇವ್ರೊಬ್ರೇ ಹಿಂದುತ್ವ ಅಲ್ಲ, ಹಿಂದುತ್ವದ ಶಕ್ತಿ ಕಾಂಗ್ರೆಸ್ಗೂ ಇದೆ. ನಾವು ದೇವಸ್ಥಾನ ಕಟ್ತೀವಿ, ಮಠನ ಉಳಿಸ ಹಂಗಂತ ಹೇಳಿದರು. ಇದೇ ಪಾಪಿಗಳು ಇವ್ರು ಬಿಜೆಪಿಯವರು ಸಿಗಂದೂರ್ ದೇವಸ್ಥಾನ ಮುಜರಾಯಿಗೆ ಯಾಕೆ ಬರೆದ್ರು ಅವರು? ಇವ್ರಿಗೆ ಮಾನ ಮರ್ಯಾದೆ ಇದೆ. ಹಾಗಾದ್ರೆ ಹಿಂದುತ್ವ ಅಂತಾರಲ್ಲ. ಒಂದು ಹಿಂದುಳಿದ ವರ್ಗದ ಒಂದು ದೇವಸ್ಥಾನ ನಡೆಸ್ಕೊ ಬರುವಂತ ಏನು ನಮ್ಮ ಸಿಗಂದೂರ್ ಕ್ಷೇತ್ರ, ಅದನ್ನ ಇವತ್ತು ಹಿಂದೆ ಇದೇ ರಾಘವೇಂದ್ರ, ಇದೇ ಯಡಿಯೂರಪ್ಪನವರು ಸೇರ್ಕೊಂಡು ಮುಜರಾಯಿಗೆ ಬರೆದ್ರು. ಇವರೆಲ್ಲ ಸೇರ್ಕೊಂಡು ಇವತ್ತು ಅದು ಕೋರ್ಟಿಗೆ ಹೋಗಿದೆ. ಇವತ್ತು ಯಾಕೆ ಹೋಯ್ತು ಇದು? ಅಂದ್ರೆ ಇವ್ರದ್ದು ಹಿಂದುತ್ವದೇನು ಇದು ಹಿಂದುತ್ವನ ಇವ್ರದ್ದು? ಅಂದ್ರೆ ಅದಕ್ಕೂ ಹೇಳಿದ್ರು ಧರ್ಮಸ್ಥಳನ ಮುಜರಾಯಿ ಬರೀತಾರೆ ಅಂತ ಮೊನ್ನೆ ಕೂಗಾಡ್ತಿದ್ರು. ಯಾವ ಕಾರಣಕ್ಕೂ ಧರ್ಮಸ್ಥಳನ ಮುಜರಾಯಿ ಮಾಡುವಂತ ಪ್ರಶ್ನೆ ಇಲ್ಲ. ಅವರೇ ಕಟ್ಟಿರುವಂತ ಸಂಸ್ಥೆ, ಅವರೇ ನಡೆಸುವಂತ ಸಂಸ್ಥೆಗೆ ಅವರಿಗೆ ಹಕ್ಕಿದೆ. ಹಾಗಾಗಿ ಆ ತರ ಭಾವನೆ ನಮ್ಮಲ್ಲಿ ಕಾಂಗ್ರೆಸ್ ನಲ್ಲಿ ಇಲ್ಲ, ನಿಮ್ಮಲ್ಲಿದೆ. ನಿಮ್ಮಂತ ದುರಾಳ್ರಿಂದ ಆಗತ್ತಿವಲ್ಲ ಅಂತ ಹೇಳ್ತೀನಿ ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಮುಜರಾಯಿ ಇಲಾಖೆಯನ್ನ ಕೊಟ್ಟಿರೋದು ನಮ್ಮ ಸಿಗಂದೂರ್ ಕ್ಷೇತ್ರವನ್ನ ಮುಜರಾಯಿ ಕೊಟ್ಟಿದ್ರು. ಈಗ ಅದು ಕೋರ್ಟಿಗೆ ಹೋಗಿದ್ರಿಂದ ಅದು ಸರಿ ಆಗ್ತಾ ಇರೋದ್ರಿಂದ ಅದಕ್ಕಾಗಿ ಒಂದು ಗಮನ ಇರಲಿ ಅಂತ ಹೇಳಿರೋದು ನಾನು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.